ಹೊರಗಡೆ ನೋಡಿ, ಇದು ರೊನಾಲ್ಡೋ ಡೈರೆಕ್ಟ್ ಇಲ್ಲಿ ಬಂದಿದ್ದಾನೆ. ರೊನಾಲ್ಡೋ ಫ್ಯಾನ್ ಅಂತೆ ಇವನು. ಹೌದಾ, ನೀನು ರೊನಾಲ್ಡೋ ಫ್ಯಾನಾ? ಒಬ್ಬ ತಲೆ ಮೇಲೆ, ಒಂದು ಸೊಂಟದ ಮೇಲೆ ಸ್ವಲ್ಪ ಟೇಸ್ಟ್ ಮಾಡಿದೆ. ಉಪ್ಪು ನೋಡ್ಬೇಕಾ? ಯಪ್ಪ, ನನ್ನ ಕೈ ತೆಗೆದ ಇವ. ಅಬಾ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ನಾಡಿನ ಸಮಸ್ತ ಜನರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಮ್ಗೆಲ್ರಿಗೆ ಒಂದು ವಿಶೇಷವಾದ ದಿನ. ಯಾಕಂದ್ರೆ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ದಿನ. ಇದನ್ನ ನಾನು ಒಂದು ವಿಶೇಷವಾಗಿ ಆಚರಿಸುವ ಅಂತ ಹೇಳಿ ಕಿನ್ನಿಗೋಳಿಯ ಕಡೆಗೆ ಹೊರಡ್ತಾ ಇದ್ದೇನೆ. ಇವತ್ತು ಎಲ್ಲರ ಗಾಡಿಯಲ್ಲಿ ಒಂದೇ ಬಾವುಟ ನೋಡಿ. ಇದು ಯಾರ ಕನಸು? ನಮ್ಮ ದೇಶದ ಹೆಮ್ಮೆಯ ಬಾವುಟ ಹಾರ್ತಾ ಇದ್ದದ್ದು ನೋಡಿ ತುಂಬ ಖುಷಿ ಆಯಿತು. ಸೊ ನನಗೆ ಕೂಡ ಇವತ್ತು ಹಿಂದೆ ಬರುವಾಗ ಒಂದು ಬಾವುಟ ತಗೊಳ್ಬೇಕು ಅನ್ನುವ ಒಂದು ಛಲ ಬಂತು. ಇವತ್ತು ನಾನು ನನ್ನ ಮಗನ ಶಾಲೆಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಏನೆಲ್ಲ ಆಗುತ್ತೆ, ಇವತ್ತಿನ ಪ್ರೋಗ್ರಾಮ್ ಹೇಗಿರುತ್ತೆ, ಯಾರೆಲ್ಲ ಬರ್ತಾರೆ, ಸೊ ಆದಷ್ಟು ಡಿಟೇಲ್ ಆಗಿ ವಿಡಿಯೋ ತೆಗೆಯುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಆದರೆ ಇಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇತ್ತು, ತುಂಬ ಮಳೆ ಇತ್ತು. ಬೆಳಿಗ್ಗೆನೆ ಸ್ಟಾರ್ಟ್ ಆಗಿದೆ. ಕರೆಕ್ಟಾಗಿ ನಾನು ತಲುಪುವಾಗ ಮಳೆ ಸ್ಟಾರ್ಟ್ ಆಯಿತು. ನನ್ನ ಮಗನಿಗೆ ಇವತ್ತು ರಜೆ ಕೊಟ್ಟಿದ್ದಾರೆ. ಯಾಕಂದರೆ ಅವನು ಸೈಂಟ್ ಮೇರೀಸ್ ಫೌಂಡೇಶನ್ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಸ್ಕೂಲ್ ಒಂದೇ, ಆದರೆ ಬಿಲ್ಡಿಂಗ್ ಬೇರೆ ಬೇರೆ. ಇನ್ನು ಚಿಕ್ಕ KG ಸೆಕ್ಷನಿಗೆ ಅವರು ಸಪ್ರೇಟ್ ಒಂದು ಬಿಲ್ಡಿಂಗ್ ಮಾಡಿ ಇಟ್ಟಿದ್ದಾರೆ. ಅವರಿಗೆ ಬೇರೆಯೇ ಫೆಸಿಲಿಟಿ ಎಲ್ಲ ಉಂಟು, ಚಿಕ್ಕ ಮಕ್ಕಳಿಗೋಸ್ಕರನೇ ಅಂತ. ಸೊ ಇದು ಫಸ್ಟ್ ಸ್ಟ್ಯಾಂಡರ್ಡಿಂದ ಈ ಬಿಲ್ಡಿಂಗಲ್ಲಿ ಆಯಿತಾ. ಇವತ್ತು ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್. ನನ್ನ ಮಗನಿಗೆ ನೆಕ್ಸ್ಟ್ 18ಗೆ ಶಾಲೆಯಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಮೊದಲಿಗೆ ಬಂದ ಎಲ್ಲ ಅತಿಥಿಗಳನ್ನು ಶಾಲಾ ಬ್ಯಾಂಡ್ ಜೊತೆಗೆ ಎಲ್ಲರನ್ನ ವೆಲ್ಕಮ್ ಮಾಡಿದರು. ಮೊದಲಿಗೆ ಬಂದ ಎಲ್ಲ ಅತಿಥಿಗಳು ಫುಟ್ಬಾಲ್ ಕೋರ್ಟ್ ಹತ್ರ ಸೇರಿದೆವು. ಮತ್ತು ಈ ಕೋರ್ಟನ್ನು ಇನಾಗ್ರೇಟ್ ಮಾಡಲು ನಮ್ಮ ಶಾಲೆಯ ಸಂಯೋಜಕರಾದ ವಂದನೀಯ ಗುರುಗಳಾದ ಜೋಕಿಮ್ ಫರ್ನಾಂಡಿಸ್ ಇವರು ಈ ಉದ್ಘಾಟನೆಯನ್ನು ಮಾಡಿದರು. ಈ ವರ್ಷದ ಹೊಸ PTA ಮೆಂಬರ್ಸ್, ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು, ಟ್ರೆಜರರ್, ಸೆಕ್ರೆಟರಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದು. ನಾವು ಈ ಫ್ರೇಮಲ್ಲಿ ಯಾರು ಕಾಣಿಸ್ತಾ ಇದ್ದಾರೆ, ಇದೆಲ್ಲ 2025-26ನ PTA ಮೆಂಬರ್ಸ್. ಇದು ನಮ್ಮ ವರ್ಷದ ಕೊನೆಯ ಪ್ರಾಜೆಕ್ಟ್ ಆಗಿತ್ತು. ನಾವು ನಮ್ಮ ಕನಸಿನ ಪ್ರಾಜೆಕ್ಟನ್ನು ಒಂದು ನೆನಪಲ್ಲಿ ಉಳಿದಕ್ಕೋಸ್ಕರ ಈ ಪ್ರಾಜೆಕ್ಟನ್ನು ನಮ್ಮ ಶಾಲಾ ಮಕ್ಕಳಿಗಾಗಿ ಒಂದು ಉಡುಗೊರೆಯಾಗಿ ಮಾಡಿದ್ದೆ. ಅವರು ನಮ್ಮ 2025-26ನ ವೈಸ್ ಪ್ರೆಸಿಡೆಂಟ್ ಆದ ರಾಯನ್ ರೋಷನ್ ಡಿಸೋಜಾ ಇವರ ನೇತೃತ್ವದಲ್ಲಿ ನಾವು ಎಲ್ಲರೂ PTA ಮೆಂಬರ್ಸ್, ಸೆಕ್ರೆಟರಿ ಆಗಿರ್ಬೋದು, ಕಜಂದರ್ ಆಗಿರ್ಬೋದು, ಎಲ್ಲರೂ ಸೇರಿ ಈ ಪ್ರಾಜೆಕ್ಟನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಲಿಕ್ಕೆ ಎಲ್ಲ ಮೆಂಬರ್ಸ್ ಸೇರಿ ಸಕ್ಸಸ್ಫುಲ್ ಆಗಿ ಮಾಡಿದ್ವು ಅಂತ ಹೇಳ್ಬೋದು. Now I request our guest of honor, Reverend Father Lancy D'Souza, Assistant Parish Priest of Kinnigoli, to kindly bless the court. Gratitude and remembrance. We honor the great freedom fighters whose courage and sacrifice gave us the freedom to cherish of our identity as proud Indians. We request our SPL Joshua to escort
ಕರೆಕ್ಟ್ ಧ್ವಜಾರೋಹಣ ಮಾಡುವ ಟೈಮಲ್ಲೇ ಜೋರಾಗಿ ಮಳೆ ಬಂತು. ಆದ್ದರಿಂದ ನನಗೆ ಕಂಪ್ಲೀಟ್ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ, ಯಾಕಂದರೆ ಮಳೆ ಬರುವ ಕಾರಣ. ಮುಂದಿನ ಎಲ್ಲ ಪ್ರೋಗ್ರಾಮನ್ನು ಅವರು ಹಾಲಲ್ಲಿ ಏರ್ಪಡಿಸಿದ್ರು. ನನಗೆ ಬೇರೆ ಪ್ರೋಗ್ರಾಮ್ ಇದ್ದ ಕಾರಣ ನಾನು ಧ್ವಜಾರೋಹಣ ಆದ ಹಾಗೆ ಮನೆಗೆ ಬಂದೆ. ನಾನು ಕಿನ್ನಿಗೋಳಿ ಹೋಗಿ ಕೂಡ ಬಂದೆ ಆಯಿತಾ. ಇವತ್ತು ಇಂಡಿಪೆಂಡೆನ್ಸ್ ಡೇ ಲೆಕ್ಕದಲ್ಲಿ ಒಳ್ಳೆ ಒಂದು ಮಟನ್ ಮಸಾಲ ಮಾಡುವ. ಓಕೆ, ಕಿನ್ನಿಗೋಳಿಯಿಂದ ಬರ್ತಾ ಒಳ್ಳೆ ಒಂದು ಮಟನ್ ಮಾಂಸವನ್ನು ತಂದ್ವಿ. ಇವತ್ತು ಇಂಡಿಪೆಂಡೆನ್ಸ್ ಡೇ ಲೆಕ್ಕದಲ್ಲಿ ಒಳ್ಳೆ ಒಂದು ಮಟನ್ ಮಸಾಲ ಮಾಡುವ ಅಂತ. ಮಟನ್ ಮಸಾಲ ಮಾಡುವುದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳಿದರೆ, ಸ್ವಲ್ಪ ತೆಂಗಿನ ತುರಿ ಹಾಕಿದ್ದೇನೆ, ಬ್ಯಾಡಿಗೆ ಮೆಣಸು ಒಂದು 10ರಿಂದ 12, 2 ಈರುಳ್ಳಿ, ಕೊತ್ತಂಬರಿ ಬೀಜ, ಮತ್ತು ಜೀರಿಗೆ ಸ್ವಲ್ಪ, ಕರಿಮೆಣಸು ಒಂದು 10ರಿಂದ 12 ಹಾಕಿದ್ದೇನೆ, ಮತ್ತು ಒಂದು 6ರಿಂದ 8 ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡಿಸ್ತೇನೆ, ಮತ್ತು ಇದಕ್ಕೆ ಒಂದು ಚಕ್ಕೆ, ಒಂದು ಲವಂಗ ಹಾಕಿದ್ದೇನೆ, ಒಂದು 4, ಮತ್ತು ಒಂದು 2 ಇಲಾಚಿಯನ್ನು ಆ್ಯಡ್ ಮಾಡಿದ್ದೇನೆ, ಮತ್ತು ಗೋಡಂಬಿ ಬೀಜ ಒಂದು 5, ಮತ್ತು ಕಸಕಸೆ, ಮತ್ತು 1 ಟೊಮ್ಯಾಟೊವನ್ನು ಇದಕ್ಕೆ ಹಾಕಿದ್ದೇನೆ. ಬೇಯಿಸಲಿಕ್ಕೆ ಕುಕ್ಕರ್ ಇಟ್ಟಿದ್ದೇನೆ. ಇದು ನೋಡಿ ಮನೆಯಲ್ಲೇ ಮಾಡಿದ್ದ ತುಪ್ಪ ಆಯಿತಾ. ಇದು ನನ್ನ ತವರು ಮನೆಯಿಂದ ತಂದದ್ದು, ನನ್ನ ಅತ್ತಿಗೆ ಕೊಟ್ಟದ್ದು, ಮನೆಯಲ್ಲೇ ಬಡಿದು. ಎಂಥ ಪರಿಮಳ ಅಂತ ಹೇಳಿದರೆ, 1 ಚಮಚ ನಾನು ತುಪ್ಪವನ್ನು ಹಾಕಿದ್ದೇನೆ. ಮತ್ತು ಸ್ವಲ್ಪ ತೆಂಗಿನ ಎಣ್ಣೆ ಕೂಡ ಇದಕ್ಕೆ ಆ್ಯಡ್ ಮಾಡ್ತೇನೆ ನಾನು. ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ. ಈಗ ಈರುಳ್ಳಿ ಫ್ರೈ ಮಾಡುವ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಟೊಮೆಟೊ ಒಂದು ಆ್ಯಡ್ ಮಾಡಿದೆ. ಇದಕ್ಕೆ ಹುಳಿನ ನಾನು ಹಾಕುವುದೇ ಇಲ್ಲ ಆಯಿತಾ, ಯಾಕಂದರೆ ಟೊಮೆಟೊನೇ ಹಾಕಿದ್ದೇನೆ. ಇದಕ್ಕೆ ಮಸಾಲಕ್ಕೆ ಕೂಡ ಒಂದು ಟೊಮೆಟೊ, ಇದಕ್ಕೆ ಒಂದು ಟೊಮೆಟೊ, ಇದು ಸರಿ ಫ್ರೈ ಆಗಿದೆ ಆಯಿತಾ. ಆಮೇಲೆ ನೋಡಿ ಮಟನನ್ನು ನಾನು ಇಲ್ಲಿ ತೊಳೆದು ರೆಡಿ ಮಾಡಿ ಇಟ್ಟಿದ್ದೇನೆ. ಒಳ್ಳೆ ಫ್ರೈ ಆಗಿದೆ ಇದು. ಈಗ ನಾವು ಮಟನನ್ನು ಆ್ಯಡ್ ಮಾಡುವ. ನಾನು ಒಳ್ಳೇದು ಮಾಡಿ ಇದು ಹಿಂಡ್ತಾ ಇಲ್ಲ, ಮತ್ತು ನೀರು ಹಾಕಬೇಕಂತಿಲ್ಲ ಅಲ್ಲ. ಒಂದು 3-4 ನೀರಲ್ಲಿ ತೊಳೆದಿದ್ದೇನೆ ಆಯಿತಾ, ಒಳ್ಳೇದು ಮಾಡಿ. ಅದಕ್ಕೆ ಸ್ವಲ್ಪ ಅರಿಶಿಣನ ಹಾಕ್ತಾ ಇದ್ದೇನೆ. ಬಂದ ನನ್ನ ಮಕ್ಕಳು ಬಂದ್ರು ಇಲ್ಲಿ ಉಪದ್ರ ಮಾಡ್ಲಿಕ್ಕೆ. ಹೋಗಿ ಹೋಗಿ ಬೇಗ ಹೋಗಿ, ಹೊರಗಡೆ ಹೋಗಿ, ಉಪದ್ರ ಮಾಡ್ಲಿಕ್ಕೆ ಬಂದ್ರೆ ಇಲ್ಲಿ. ಬೇಗ ಹೊರಗಡೆ ಹೋಗ್ಬೇಕು, ಹೊರಗಡೆ. ನೋಡಿ ಇದು ರೊನಾಲ್ಡೋ ಡೈರೆಕ್ಟ್ ಇಲ್ಲಿ ಬಂದಿದ್ದಾನೆ. ರೊನಾಲ್ಡೋ ಫ್ಯಾನ್ ಅಂತೆ ಇವನು. ಹೌದಾ, ನೀನು ರೊನಾಲ್ಡೋ ಫ್ಯಾನಾ? ನೀನು ಯಾರ ಫ್ಯಾನಾ? ನೀನು ಸೀಲಿಂಗ್ ಫ್ಯಾನಾ? ಹೌದಾ? ಸ್ಟಾರ್ ಇದೆಯಾ? ಇವತ್ತು ಇಂಡಿಪೆಂಡೆನ್ಸ್ ಡೇ ಲೆಕ್ಕದಲ್ಲಿ ಒಂದು ಪದ್ಯ ಹಾಡಿ ನೋಡುವ, ಒಳ್ಳೆದು. ಯಾವುದು ಬರ್ತದೆ ನಿಮ್ಗೆ? ಎಂತ ಪದ್ಯ ಬರ್ತದೆ ಹೇಳಿ. ಕಟಿಂಗ್ ಮಾಡುದು ಬೇಡ ಅಳೆ ತೇಪುರ ಪುಡ್ಚನಕ पळे बरेंगन इंडिपेंडेंस डे चे पोसांगा पळे ए वतन येता तुमका इंडिया वाले सांगा पळे इंडिया वाले हाँ सांगा इंडिया वाले
काय ಗೊತ್ತು ನಂದು ಉಂಗ इसका लायता तुम्हें शी ओके हळे ಹಂಗ ಬಳೆ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡಿ ಆಯ್ತಾ. ಮತ್ತೆ ಇದಕ್ಕೆ ಇದು ಹಾಕಬೇಕು ಎಂತ ಓ ಹೇಗಿದ್ದೀರಾ ಎಲ್ರು ನೋಡಿ ಹೇಳಿ ನೋಡಿ. ಇವನು ಸ್ವಲ್ಪ ಕನ್ನಡ ಕಲ್ತಿದ್ದಾನೆ ನಾನು ಈಗ ವ್ಲಾಗ್ ಮಾಡಿದ್ಮೇಲೆ. ನಾನು ಸೂಪರ್ ಆಗಿದ್ದೇನೆ, ನೀನ್ ಹೇಗಿದ್ದಿ? ಉಪ್ಪು ನೀನು ಹಾಕಿ ನನಗೆ ಕನ್ಫ್ಯೂಸ್ ಮಾಡಬೇಡ, ಕೊಡು ನಾನು ಉಪ್ಪು ಹಾಕ್ತೇನೆ. ಎಷ್ಟು ಹಾಕಿದ್ರೆ ಸಾಕು, ಮತ್ತೆ ನೋಡುವ. ಇದಕ್ಕೆ ನಾನೀಗ ಟೇಸ್ಟ್ ಮಾಡಿದೆ, ಉಪ್ಪು ನೋಡ್ಬೇಕಾ? ಯಪ್ಪ ನನ್ನ ಕೈ ತೆಗೆದ ಇವ. ಅಬಾ ಬಾ 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 ಚಂದ ಇದೆ, ಒಳ್ಳೇದಿದೆ ಆಯ್ತಾ. ಇದಕ್ಕೀಗ 2 ಪೊಟೆಟೋನ ಆ್ಯಡ್ ಮಾಡ್ತೇನೆ. ಹಾಗೆ ಹೇಳ್ಬಾರ್ದು, ಹಾಕ್ತೇನೆ ಈಗ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನು ಇದು ಈಗ ಹಾಕುದು ಯಾಕಂತ ಹೇಳಿದ್ರೆ ಇವನಿದಾನಲ್ಲ, ಇವನು ರಸದ್ದು ಎಲ್ಲ ತಿನ್ನುವುದಿಲ್ಲ. ಇವನಿಗೆ ಸೂಪ್ ಮಾತ್ರ ತಿನ್ನುದು. ಅದಕ್ಕೆ ಬಟಾಟೆ ನಾನು ಪೊಟೆಟೊ ಹಾಕುದು, ಅದರ ಟೇಸ್ಟ್ ಮತ್ತೆ ಒಳ್ಳೆ ಆಗ್ತದ. ಆಯ್ತು ಈಗ ಮುಚ್ಚಿಡುವ. ಆಯ್ತು ನೀನು ಮಾಡುದು ಬೇಡವಾ? ಈಗ ಬಂದ್ ಮಾಡುವ ಆಯ್ತಾ? ಆಯ್ತಾ? ಎಂತದ ಇದು? ಒಬ್ಬ ತಲೆ ಮೇಲೆ, ಒಂದು ಸೊಂಟದ ಮೇಲೆ. ರೈಟ್, ಹೋಗ್ಲಿ ಹೋಗ್ಲಿ. ಕುಕ್ಕರ್ ಈಗ ಓಪನ್ ಮಾಡಿದೆ, ಒಳ್ಳೆ ಬೆಂದಿದೆ ಆಯ್ತಾ. ಈಗ ಇದನ್ನ ಶಿಫ್ಟ್ ಮಾಡುವ. ಇದಕ್ಕೆ ನಾನು ಶಿಫ್ಟ್ ಮಾಡಿದೆ, ಇದಕ್ಕೆ ಹಾಕಿದ್ದೇನೆ. ಕುಕ್ಕರ್ ಅಂದ್ರೆ ತಿರುಗಿಸ್ಲಿಕ್ಕೆ ಆಗುದಿಲ್ಲ ಅಲ್ಲ, ಅದಕ್ಕೆ ಇದರಲ್ಲಿ ಹಾಕಿದ್ದೇನೆ. ಬರ್ತಾ ಇದೆ. ನಾವು ರೆಡಿ ಮಾಡಿರುವ ಮಸಾಲಾನ ಇದಕ್ಕೆ ಆ್ಯಡ್ ಮಾಡುವ. ಮಟನ್ ಮಸಾಲ ರೆಡಿ ಆಗಿದೆ ನೋಡಿ, ಸೂಪರ್. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಓಕೆ, ನೀವು ಕೂಡ ಇದೇ ರೀತಿ ಮಟನ್ ಮಸಾಲ ಟ್ರೈ ಮಾಡಿ ತಿನ್ನಿ ಆಯಿತಾ. ಓಕೆ, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ನಾಳೆನ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್.